ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಏನಾದರೂ ಮಾತಾಡೋದಿತ್ತಮ್ಮ? ಇಲ್ಲ ಗೌತಮ್, ನಿನ್ನ ಹತ್ರ ಮಾತಾಡಿ ನಿನ್ನ ಮನಸ್ಸು ಸ್ವಲ್ಪ ಹಗುರ ಮಾಡೋಣ ಅಂತ ಬಂದೆ. ನಾನಾದರೂ ಏನು ಮಾಡಲಮ್ಮ, ನಾರ್ಮಲ್ ಆಗಿರಬೇಕು ಅಂತ ಅನ್ಕೋತೀನಿ. ಮನ್ಸಿಗೆ ತುಂಬ ಬೇಸರ ಆಗಿದೆಯಮ್ಮ. ಏನು ಬೇಡ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಬಂದು ಇಲ್ಲಿ ಕೂತಿದ್ದೀನಿ. ನನಗೆ ಗೊತ್ತು ಗೌತಮ್, ಇಂಥ ಒಂದು ಇನ್ಸಿಡೆಂಟ್ ನಡೆದ್ರೆ ಅದರಿಂದ ಯಾರೂ ಅಷ್ಟು ಬೇಗ ಹೊರಗೆ ಬರೋಕ್ಕಾಗಲ್ಲ. ಯಾರು ಎಷ್ಟೇ ಹೇಳಿದ್ರು ಸಮಾಧಾನ ಆಗಲ್ಲ. ನಿನಗೆ ನೀನೇ ಸಮಾಧಾನ ಮಾಡ್ಕೋಬೇಕು. ಮನಸ್ಸನ್ನು ಗಟ್ಟಿ ಮಾಡ್ಕೋ ಗೌತಮ್. ನೋಡು, ಅಮ್ಮ ಈಗ ನಿನ್ನ ಜೊತೆಗೆ ಇಲ್ಲದೆ ಇರ್ಬೋದು, ಆದರೆ ಮೊದಲು ನಿಮ್ಮ ಅಮ್ಮ ನಿನ್ನ ಜೊತೆಲಿ ಇರಲಿಲ್ಲವಲ್ಲ. ಆಗ ನಿನ್ನ ತಾಯಿ ಸ್ಥಾನದಲ್ಲಿ ನಾನು ನಿಂತೆ. ನನ್ನ ಕೈಯಲ್ಲಿ ಎಷ್ಟು ಪ್ರೀತಿ ಕೊಡೋಕ್ಕಾಗತ್ತೋ ಅಷ್ಟು ನಿನ್ನ ಪ್ರೀತಿ ಕೊಟ್ಟೆ. ಹೆತ್ತಮ್ಮ ಅಷ್ಟು ಕೊಡದೇ ಇರ್ಬೋದು, ಆದರೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿ ನಾನು ಕೊಟ್ಟಿದ್ದೀನಿ. ನಿನ್ನನ್ನು ನನ್ನ ಮಕ್ಕಳ ಥರನೇ ನೋಡ್ಕೊಂಡಿದ್ದೀನಿ. ನಿನಗೆ ನನ್ನ ಹಿರಿ ಮಗನ ಸ್ಥಾನ ಕೊಟ್ಟಿದ್ದೀನಿ. ಇನ್ನು ಮುಂದೇನೋ ಈ ಅಮ್ಮನ ಪ್ರೀತಿ ಹಾರೈಕೆ ನಿನ್ನ ಜೊತೆಗಿದ್ದೇ ಇರುತ್ತೆ. ಅಮ್ಮ ಇಲ್ಲ ಅನ್ನೋ ಕೊರಗು ನಿನಗೆ ಕಾಡಬಾರ್ದು. ನಾನು ನಿನ್ನನ್ನು ಹಾಗೆ ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ನಾನು ಇರೋವರೆಗೂ ನಿನಗೆ ತಾಯಿ ಇಲ್ಲ ಅಂತ ನೀನು ಅನ್ಕೋಬೇಡ. ನಾನು ಇದ್ದೀನಲ್ಲ, ತಾಯಿ ಪ್ರೀತಿನ ನಾನು ಕೊಡ್ತೀನಿ. ದಯವಿಟ್ಟು ಆ ಕೊರಗನ ಈಗಲೇ ನಿನ್ನ ಮನಸ್ಸಿಂದ ತೆಗೆದುಹಾಕ್ಬಿಡು. ಯಾಕೆ ಗೌತಮ್, ಏನೂ ಮಾತಾಡ್ತಾ ಇಲ್ಲ? ಹೆತ್ತ ತಾಯಿ ಸ್ಥಾನ ನನಗೆ ಹೇಗೆ ಕೊಡೋದು ಅಂತನಾ? ಅಮ್ಮ, ದಯವಿಟ್ಟು ನೀವಾಗಿಲ್ಲ ಮಾತಾಡಬೇಡಿ. ನನ್ನ ಜೀವನದಲ್ಲಿ ಇವತ್ತು ಏನಾಗಿದ್ದೀನೋ ಅದರಲ್ಲಿ ನನ್ನ ಹೆತ್ತ ತಾಯಿ ಪಾತ್ರ ಎಷ್ಟಿದೆಯೋ ನಿಮ್ಮ ಪಾತ್ರನೂ ಅಷ್ಟೇ ಇದೆ. ನನ್ನ ತಂದೆ ತೀರ್ಕೊಂಡ್ಮೇಲೆ ನೀವು ಇಲ್ಲದೆ ಹೋಗಿದ್ರೆ ಈ ಮನೆ ಏನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿ ತನಕ ನನ್ನನ್ನು, ಈ ಮನೆನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಸ್ಥಾನ ಭಾಳ ದೊಡ್ಡದು, ಅದು ಯಾವಾಗಲೂ ಹಾಗೆ ಇರುತ್ತೆ. ಥ್ಯಾಂಕ್ಸ್ ಗೌತಮ್, ನನ್ನ ಮೇಲೆ ಇಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದಕ್ಕೆ. ಅದು ಯಾವತ್ತೂ ಹಾಗೆ ಇರುತ್ತಮ್ಮ, ಬದಲಾಗಲ್ಲ. ಅದೇನು ಗೊತ್ತಾ ಗೌತಮ್, ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ನೀನು ನನ್ನ ಹೊಟ್ಟೆಲಿ ಹುಟ್ಟಬಾರ್ದಾಗಿತ್ತ ಅಂತ. ಅಷ್ಟು ಒಳ್ಳೆ ಮಗ ನೀನು. ನಿನ್ನಿಂದ ಅಮ್ಮ ಅಂತ ಕರೆಸ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗತ್ತೆ. ಮುಂದಿನ ಜನ್ಮ ಅನ್ನೋದಿದ್ರೆ ನೀನು ನನ್ನ ಹೊಟ್ಟೆಲೇ ಹುಟ್ಟಬೇಕು, ಅದೇ ನನ್ನ ಆಸೆ. ಥ್ಯಾಂಕ್ಸ್ ಅಮ್ಮ, ಇಷ್ಟು ಪ್ರೀತಿ ತೋರಿಸ್ತಾ ಇರೋದಕ್ಕೆ. ಬಿಗ್ ಬ್ರೋ, ನೀನು ಇಷ್ಟೊಂದು ಡಲ್ ಆಗ್ಬಿಟ್ರೆ ನಮ್ಮ ಕೈಲಿ ನೋಡೋದಕ್ಕೆ ಆಗೋದಿಲ್ಲ ಮ್ಯಾನ್. ನಮ್ಗೆಲ್ರಿಗೂ ಧೈರ್ಯ ಹೇಳೋ ನೀನು. ನಮ್ಗೇನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಬಂದರೂ ಫಸ್ಟ್ ಬರೋನೇ ನೀನು. ಬಿಗ್ ಬ್ರೋ ಇದ್ದಾನೆ, ನೋಡ್ಕೋತಾನೆ ಅಂತ ನಾವು ತುಂಬಾ ಆರಾಮಾಗಿ ಇದ್ಬಿಡ್ತೀವಿ. ಬಟ್ ನೀನೇ ಇಷ್ಟೊಂದು ವೀಕ್ ಆಗಿಬಿಟ್ರೆ ನಮ್ಮ ಕೈ ಕಾಲೇ ಆಡಲ್ಲ ಬಿಗ್ ಬ್ರೋ. ಅದಕ್ಕೆ ಬ್ರೋ ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಹೇಗಾದರೂ ಮಾಡಿ ಇದರಿಂದ ನೀನು ಹೊರಗೆ ಬರಲೇಬೇಕು. ಅದಷ್ಟು ಸುಲಭ ಅಲ್ಲ ಪಾರ್ಥ. ಅದು ಸಣ್ಣ ವಿಷಯ ಅಲ್ಲ, ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತು ಬ್ರೋ. ಐ ಮೀನ್ ಸಮಾಧಾನ ಮಾಡ್ಕೋ ಅಂತ ನಂಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ವಿಷಯನೇ ಆಗಿದೆ. ಬಟ್ ನಿನಗೆ ಬೇರೆ ಆಪ್ಷನ್ ಇಲ್ಲ ಬಿಗ್ ಬ್ರೋ. ನಮ್ಮ ಇಡೀ ಮನೆ ನಿನ್ನ ಮೇಲೆ ನಿಂತಿದೆ ಮ್ಯಾನ್.
ನಿನ್ನಿಂದನೇ ನಾವೆಲ್ಲ ಅಂತಂದ್ರೂ ತಪ್ಪಿಲ್ಲ. ಬಟ್ ನೀನೇ ಇಷ್ಟೊಂದು ವೀಕ್ ಆಗ್ಬಿಟ್ರೆ ನಮ್ಮನೆ ಬೇರೆ ಥರನೇ ಆಗ್ಬಿಡುತ್ತೆ ಬಿಗ್ ಬ್ರೋ. ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಏನೇ ಹೇಳು, ಆ ದೇವ್ರು ಮಾತ್ರ ನಿನ್ನ ವಿಷಯದಲ್ಲಿ ಈ ಥರ ಮಾಡಬಾರ್ದಾಗಿತ್ತು. ನೀನು ಇಷ್ಟೊಂದು ಕಷ್ಟ ಕೊಡಬಾರ್ದಾಗಿತ್ತು. ಬಿಗ್ ಬ್ರೋ, ನೀನು ತುಂಬಾನೇ ಒಳ್ಳೆಯವನು. ಐ ಮೀನ್, ಒಳ್ಳೆಯತನಕ್ಕೆ ಬೆಲೆನೇ ಇಲ್ವಾ? ಎಲ್ಲನೂ ಸರಿ ಮಾಡೋ ದೇವರು ಈ ರೀತಿ ಯಾಕೆ ಮಾಡಬೇಕು? ಇದನ್ನೆಲ್ಲ ನೋಡಿದಾಗ ನನ್ನ ಮನಸ್ಸಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಆ ದೇವ್ರ ಮೇಲೆ ನಂಬಿಕೆನೇ ಬರಲ್ಲ. ಬಟ್ ಏನು ಮಾಡೋದು ಮ್ಯಾನ್? ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ದೇವ್ರನ್ನ ಕೇಳೋಣ ಅಂದರೆ ಅವನ ಕೈಗೆ ಸಿಗಲ್ಲ. ಎಲ್ಲೋ ಒಂದು ಕಡೆ ಇದ್ಕೊಂಡು ನಮ್ಮೆಲ್ಲರೂ ಅಗೋಚರವಾಗಿ ಆಟ ಆಡಿಸ್ತಾನೆ ಇರ್ತಾನೆ. ಬಟ್ ದಿಸ್ ಇಸ್ ನಾಟ್ ಫೇರ್ ಮ್ಯಾನ್, ನಾಟ್ ಫೇರ್. ಏನು ಮಾಡೋಕ್ಕಾಗಲ್ಲ ಪಾರ್ಥ, ಲೈಫ್ ಇರೋದೇ ಹಾಗೆ. ನಾವು ಅಂದ್ಕೊಳ್ಳೋದೇ ಒಂದಾದರೆ ರಿಯಾಲಿಟಿಲಿ ಬೇರೆನೇ ಆಗಿರುತ್ತೆ. ನಮ್ಮ ನಿರೀಕ್ಷೆ ಪ್ರಕಾರ ಯಾವುದು ನಡೆಯಲ್ಲ. ಏನು ನಡಿಬೇಕು ಅಂತಿರುತ್ತೋ ಅದೇ ನಡೆಯೋದು. ನಾವು ತುಂಬ ಆಸೆಗಳನ್ನು ಕನಸುಗಳನ್ನ ಕಟ್ಕೊಂಡಿರ್ತೀವಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ಗೆ ಇಷ್ಟೊಂದು ನೋವಾಗೋದು. ಲೈಫ್ ಒಂಥರ ರೋಲರ್ ಕೋಸ್ಟರ್ ಇದ್ದಾಗ, ಫುಲ್ ಆಫ್ ಸರ್ಪ್ರೈಸಸ್. ಕೆಲವು ಸತಿ ಖುಷಿ ಕೊಡುತ್ತೆ, ಕೆಲವು ಸತಿ ಬೆಚ್ಚಿ ಬೀಳಿಸುತ್ತೆ, ಕೆಲವು ಸತಿ ಹೆಲ್ಪ್ಲೆಸ್ ಮಾಡುತ್ತೆ. ಪ್ರಾಬ್ಲಮ್ ಲೈಫ್ದು ಅಲ್ಲ, ನಮ್ಮ ಹಣೆ ಬರೋದು ಅಲ್ಲ. ನಾವು ಲೈಫಿಂದ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದಕ್ಕೆ ನಾವು ಮಾಡೋ ಮಿಸ್ಟೇಕ್ ಅದು ಅಷ್ಟೇ. ಇವತ್ತಿಗೇನೋ ನಂಗೆ ಸಮಾಧಾನ ಹೇಳಿದ್ರು, ಬಟ್ ಮನ್ಸಿಗೆ ಅದು ಅರ್ಥ ಆಗಬೇಕಲ್ಲ. ಮನ್ಸಿಗೆ ಅರ್ಥ ಆಗೋದಲ್ಲ, ಬರೀ ಎಮೋಷನ್ಸ್ ಮಾತ್ರ. ತುಂಬ ನೋವಿದೆ ಪಾರ್ಥ, ಬೇರೆ ದಾರಿ ಕಾಣ್ತಿಲ್ಲ. ಇಟ್ಸ್ ಓಕೆ ಬ್ರೋ, ನಿನ್ನ ಟೈಮ್ ತಗೋ. ಬಟ್ ಆದಷ್ಟು ಅದ್ರ ಕಡೆ ಗಮನ ಕೊಡಬೇಡ. ಐ ನೋ ಒನ್ಸ್ ಅಗೇನ್ ಇದನ್ನು ಹೇಳೋದು ಸುಲಭ, ಬಟ್ ಆ ಥರ ಇರೋಕ್ಕಾಗಲ್ಲ ಅಂತ. ಬಟ್ ನಾನು ಹೇಳ್ದಾಗೆ ನಿನಗೆ ಬೇರೆ ಆಪ್ಷನ್ ಇಲ್ಲ ಬಿಗ್ ಬ್ರೋ. ನೀನು ಇದನ್ನು ಓವರ್ಕಮ್ ಮಾಡಲೇಬೇಕು. ಪ್ಲೀಸ್, ಯು ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್. ಹಾಂ ಪಾರ್ಥ, ಐ ಟ್ರೈ. ಥ್ಯಾಂಕ್ಸ್ ಬ್ರೋ. ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ, ಶಾಸ್ತ್ರಿಗಳು ಕೂಡ ಬಂದಿದ್ದಾರೆ. ಫೋಟೋ ಬಂತಲ್ವಾ? ರೂಮಲ್ಲಿದೆ. ಸರಿ ಬ್ರೋ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ, ನೀನು ತಲೆ ಕೆಡಿಸ್ಕೋಬೇಡ. ತುಂಬಾ ಟಯರ್ಡ್ ಆಗಿದೆಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಆಮೇಲೆ ಪೂಜೆಗೆ ಬೇರೆ ಕೂರ್ಬೇಕಲ್ಲ. ಎಲ್ಲ ನೀನೊಬ್ಬನೇ ರೆಡಿ ಮಾಡ್ತಾ ಇದೆಯಾ? ಅಪೇಕ್ಷೆ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ತಾನೆ? ಅಫ್ಕೋರ್ಸ್ ಬ್ರೋ, ನಾನೇನೇ ಮಾಡಿದ್ರು ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.